ಡಿಸೆಂಬರ್ 9ರಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ವರದಿ ಯಾವ ರೀತಿಯಾಗಿರುತ್ತೆ, ಶೀತ ಗಾಳಿ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಬೀಸುತ್ತೆ, ವಾಹನ ಸಂಚಾರ, ರೈಲು ಸಂಚಾರ ಆಗಿರ್ಬೋದು, ಬಸ್ಸು, ಲಾರಿ ಹಾಗೂ ವಿಮಾನ ಹಾರಾಟದ ಮೇಲೆ ಈ ಒಂದು ಶೀತ ಗಾಳಿಯ ಪ್ರಮಾಣ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗ ರಾಜ್ಯದಲ್ಲಿ ಡಿಸೆಂಬರ್ 9ರಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ಯಾವ ರೀತಿಯಾಗಿ ಹವಾಮಾನದ ವರದಿ ಇದೆ, ಶೀತ ಗಾಳಿಯ ಎಫೆಕ್ಟು ವಾಹನ ಸಂಚಾರ, ರೈಲು ಸಂಚಾರ, ವಿಮಾನ ಹಾರಾಟದಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ, ಈ ಬಗ್ಗೆ ಮಾಹಿತಿ ಹೇಳೋದಾದರೆ? ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ 9ರಿಂದ ಡಿಸೆಂಬರ್ 15ರವರೆಗೆ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಪ್ರಮುಖವಾಗಿ ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳ ಕೆಲವು ಕಡೆ ಮುಂದಿನ ಒಂದು ವಾರದವರೆಗೆ ಶೀತ ಗಾಳಿಯು ಕೂಡ ಬೀಸುವ ಹೆಚ್ಚಿನ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಅಂದ್ರೆ ರಾತ್ರಿ ವೇಳೆಯಲ್ಲಿ 14ರಿಂದ 16 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇತ್ತು. ಬೆಂಗಳೂರಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ 15ರಿಂದ 17 ಡಿಗ್ರಿ ಸೆಲ್ಸಿಯಸ್ವರೆಗೂ ಬರುವ ಹೆಚ್ಚಿನ ಸಾಧ್ಯತೆಗಳಾದವು. ಮತ್ತು ಈ ಒಂದು ಉಷ್ಣಾಂಶ ಕಡಿಮೆ ಇರುವುದರಿಂದ ಮತ್ತು ಆಕಾಶ ಶುಭ್ರ ಇರುವುದರಿಂದ ಮತ್ತು ಗಾಳಿ ಸ್ಟೇಬಲ್ ಆಗಿರುವುದರಿಂದ ಮತ್ತು ಗಾಳಿ ವೇಗ ಅಂದ್ರೆ ಗಾಳಿ ಕಾಮ್ ವಿಂಡ್ಸ್ ಇರುವುದರಿಂದ ಇದರಿಂದ ಮಂಜು ಕೂಡ ಬೀಳುವ ಹೆಚ್ಚಿನ ಸಾಧ್ಯತೆ ಐತಿ. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಸಿಬಿಲಿಟಿ 50 ಮೀಟರ್ದವರೆಗೆ ಹೋಗಿ ಎಷ್ಟೋ ವಿಮಾನಗಳಿಗೆ ವಿಳಂಬನ ಕೂಡ ಆಯಿತು. ಮತ್ತು ಇತರ ಕರ್ನಾಟಕದಲ್ಲಿ ಏರ್ಪೋರ್ಟ್ಗಳು ಕೂಡ ಇದು ಮಂಜು ಬೀಳುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಜೊತೆಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಉಷ್ಣಾಂಶತೆ ಅಥವಾ ಬೆಂಗಳೂರಿನಲ್ಲಿ ಶೀತ ಗಾಳಿಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ನಾವು? ಬೆಂಗಳೂರಿನಲ್ಲಿ ಹಗಲಿ ಹೊತ್ತಿನಲ್ಲಿ ಗರಿಷ್ಠ ಉಷ್ಣಾಂಶ ನಾರ್ಮಲ್ ಆಗಿರ್ತೈತಿ ಮತ್ತು 26ರಿಂದ 28 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಕನಿಷ್ಠ ಉಷ್ಣಾಂಶ ಸುಮಾರು 15ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಬೆಂಗಳೂರಿನ ಕೆಲವು ಕಡೆ ಮಂಜು ಬೀಳುವ ಹೆಚ್ಚಿನ ಸಾಧ್ಯತೆಗಳು ಕೂಡ ಅದಾವು. ಧನ್ಯವಾದಗಳು ಸರ್. ಧನ್ಯವಾದ. ಇದಿಷ್ಟು ಹವಾಮಾನ ವರದಿ ಅಥವಾ ಡಿಸೆಂಬರ್ 9ರಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ವರದಿಯನ್ನು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರು ನೀಡಿದರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.